ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನಿಂದ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ 3D ಪ್ರೋಗ್ರಾಮಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಇಲ್ಲಿರುವಂತಹ ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಅದೇ ಅರ್ಥೋಗ್ರಾಫಿಕ್ ಡ್ರಾಯಿಂಗನ್ನು ನಾನು ಇವಾಗ ಆಟೋ ಕ್ಯಾಡಲ್ಲಿ ತೋರಿಸ್ತಾ ಇದ್ದೀನಿ, ರೈಟ್. ಸೊ ಫಸ್ಟಿಗೆ ನಾವು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಗೇನ್ ನಾವು ಈ ಒಂದು ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದರೆ, ನಾವು ಮಾಸ್ಟರ್ ಕ್ಯಾಮಲ್ಲಿ ಸಿಂಪಲಾಗಿ 3D ಪ್ರೋಗ್ರಾಮ್ ಡ್ರಾ ಮಾಡುವಾಗ ನಮಗೆ ಯಾವುದೇ ರೀತಿ ತೊಂದರೆ, ಯಾವುದೇ ರೀತಿ ಡೌಟ್ ಅನ್ನೋದು ಬರೋಂಗಿಲ್ಲ. ಓಕೆ, ಸೊ ಫಸ್ಟಿಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ, ರೈಟ್. ಸೊ ಫಸ್ಟಿಗೆ ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಟಾಪ್ ಇವಾಗ ನೋಡಿ ನಮಗೆ 60ಗೆ ಒಂದು ಸ್ಕ್ವೇರನ್ನು ಕೊಟ್ಟಿದ್ದಾನೆ, ರೈಟ್. ಸೊ 4 ಸೈಡ್ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ 48ಗೆ 4 ಸರ್ಕಲನ್ನು ಕ್ರಿಯೇಟ್ ಮಾಡಿದ್ದಾನೆ, ರೈಟ್. ಸೊ ಫಸ್ಟಿಗೆ ನಾವು ಅದಾದಮೇಲೆ ಇಲ್ಲಿ ನೋಡಿ ರೆಡ್ ಲೈನ್ನೇ ಸೆಕ್ಷನ್ ಎದಲ್ಲಿ ನಮಗೆ ಯಾವುದು ಪಾಕೆಟ್ ಆಗಿದೆ, ಯಾವುದು ಪಾಕೆಟ್ ಆಗಿಲ್ಲ ಅಂತೇಳಿ ನಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ, ರೈಟ್. ಸೊ ಹಾಗಾದರೆ ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಫಸ್ಟಿಗೆ ಒಂದು ಮಾಸ್ಟರ್ ಕ್ಯಾಮಲ್ಲಿ ಸ್ಕ್ವೇರನ್ನು ಡ್ರಾ ಮಾಡ್ಕೊತೀನಿ. 60 × 60 ಇರುವಂತಹ ಸ್ಕ್ವೇರನ್ನು ನಾವು ಡ್ರಾ ಮಾಡ್ಕೊಳ್ಳೋಣ, ರೈಟ್. ಸೊ ಇವಾಗ ಮಾಸ್ಟರ್ ಕ್ಯಾಮ್ ಓಪನ್ ಮಾಡ್ಕೊತೀನಿ. ಸೇಮ್ ಅಗೇನ್ ವೈರ್ ಫ್ರೇಮಲ್ಲಿ ಹೋಗ್ಬೇಕಾಗುತ್ತೆ. ನೀವು ಸ್ಕ್ವೇರನ್ನು ಡ್ರಾ ಮಾಡ್ಬೇಕಂದ್ರೆ ವೈರ್ ಫ್ರೇಮಲ್ಲಿ ನಮಗೆ ರೆಕ್ಟ್ಯಾಂಗಲನ್ನು ಸೆಲೆಕ್ಷನ್ ಮಾಡ್ಕೊತೀನಿ, ರೈಟ್. ಸೊ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡಿ ನಮಗಿಲ್ಲಿ ಆ್ಯಂಕರ್ ಟು ಸೆಂಟರ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ರೈಟ್. ಸೊ ಆ್ಯಂಕರ್ ಟು ಸೆಂಟರ್ ಯೂಸ್ ಮಾಡ್ಕೊಂಡ್ರೆ ನಾವು 4 ಸೈಡ್ ಈಕ್ವಲ್ ಆಗಿ ಡ್ರಾ ಮಾಡೋಕ್ಕೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಆ್ಯಂಕರ್ ಟು ಸೆಂಟರ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಟ್ ಆಗಿದೆ. ಸೊ ನಾವು ಇವಾಗ ಸೆಂಟ್ರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಒರಿಜಿನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಇವಾಗ ನಮಗೆ ಹೈಟ್ ಮತ್ತು ವಿಡ್ತ್ ಸೊ ಎಲ್ಲವೂ ಸೇಮ್ ಇದ್ದರೆ ಮಾತ್ರ ನಾವು ಅದನ್ನು ಸ್ಕ್ವೇರ್ ಅಂತೇಳಿ ಕರಿತೀವಿ, ರೈಟ್. ಸೊ ವಿಡ್ತ್ ಬಂದು ನಾನು 60 ಮಿಲಿಮೀಟರ್ ತಗೊತೀನಿ ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್, ಆ್ಯಂಡ್ ಆಲ್ಸೋ ಹೈಟ್ ಆಲ್ಸೋ 60 ಮಿಲಿಮೀಟರ್, ರೈಟ್. ಸೊ ಇವಾಗ ನಾವು ಒಂದು ಸ್ಕ್ವೇರನ್ನು ಡ್ರಾ ಮಾಡ್ಕೊತೀವಿ. ಸೊ ಇವಾಗ ಅಗೇನ್ ನಾವು ಆಟೋ ಕ್ಯಾಡಲ್ಲಿ ಹೋಗೋಣ. ನೆಕ್ಸ್ಟ್ ಯಾವ ಒಂದು ಪ್ರೊಸೆಸ್ ಇದೆ ಅಂತೇಳಿ ನಾವು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕ್ಲಿಯರಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಇವಾಗ ಸ್ಕ್ವೇರ್ ಡ್ರಾ ಮಾಡಿದ್ದೀವಿ. ನೆಕ್ಸ್ಟ್ 48ಗೆ 4 ಸರ್ಕಲ್ ಇದೆ, ರೈಟ್. ಸೊ ಇಲ್ಲಾಂದರೆ ಡಯಾಮೀಟರ್ 48ಗೆ ಒಂದು ಸರ್ಕಲ್ ಇದೆ, ಆ್ಯಂಡ್ ಡಯಾಮೀಟರ್ 18ಗೆ ಇನ್ನೊಂದು ಸರ್ಕಲ್ ಇದೆ. ಅದು ಸೆಂಟ್ರ್ ಪಾಯಿಂಟಿಂದ ನಮಗೆ ಡ್ರಾ ಆಗಿದೆ. ಫಸ್ಟ್ ಇವೆರಡು ಸರ್ಕಲನ್ನು ನಾವು ಡ್ರಾ ಮಾಡ್ಕೊಳ್ಳೋಣ, ರೈಟ್. ಸೊ ಸರ್ಕಲ್ ಅಗೇನ್ ವೈರ್ ಫ್ರೇಮಲ್ಲಿ ಹೋಗ್ಬೇಕು. ನಮಗೆ ಸರ್ಕಲ್ ಸೆಂಟ್ರ್ ಪಾಯಿಂಟ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸೆಂಟ್ರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಡೈಮೆನ್ಷನ್ಸಲ್ಲಿ ಹೋಗೋಣ. ಡಯಾಮೀಟರ್ ಕೇಳ್ತಾ ಇದೆ. ಸೊ ಡಯಾಮೀಟರ್ ಬಂದು ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ 48 ಇದೆ, ರೈಟ್. ಸೊ ದೆನ್ ಇಲ್ಲಿ ಓಕೆ ಪಕ್ಕದಲ್ಲಿ ಓಕೆ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಅಗೇನ್ ಸೆಂಟ್ರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊತೀನಿ. ಡೈಮೆನ್ಷನ್ಸಲ್ಲಿ ಡಯಾಮೀಟರ್, ಸೊ ಡಯಾಮೀಟರ್ ಬಂದು 18 ಇದೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಒಂದು ಸ್ಕ್ವೇರ್ ಡ್ರಾ ಮಾಡ್ಕೊತೀವಿ. ನೆಕ್ಸ್ಟ್ 2 ಸರ್ಕಲನ್ನು ಡ್ರಾ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಗೇನ್ ಆಟೋ ಕ್ಯಾಡಲ್ಲಿ ಹೋಗ್ತೀನಿ. ಸೊ ನೆಕ್ಸ್ಟ್ ಏನಿದೆ ನಮಗಿಲ್ಲಿ ನೋಡ್ಬೋದು 4 ಡಯಾಮೀಟರ್ 6ನ 4 ಸರ್ಕಲ್ ಇದೆ ಕಾರ್ನರಿಗೆ. ಸೊ ಹೋಲ್ ಟು ಹೋಲ್ ಡಿಸ್ಟೆನ್ಸು 48 ಕೊಟ್ಟಿದ್ದಾನೆ, ಅಂದರೆ ನಮಗೆ ಸೆಂಟ್ರಿಂದ 24 ಆಗುತ್ತೆ. ಸೊ ಡೈಮೆನ್ಷನ್ಸಲ್ಲಿ ಕೂಡ ತೋರಿಸಿದ್ದಾನೆ, ರೈಟ್. ಸೊ ಹಾಗಾದರೆ ನಾವು ಅದನ್ನು ಡ್ರಾ ಮಾಡ್ಕೊಳೋಣ. ಸೊ ಅದನ್ನು ಡ್ರಾ ಮಾಡ್ಕೊಳ್ಳೋಕ್ಕಿಂತ ಮೊದಲು ಫಸ್ಟ್ ನಾವು ಏನು ಮಾಡಬೇಕಿತ್ತು, ಸೆಂಟ್ರಲ್ಲಿ ಹಾರಿಜೆಂಟಲ್ ಲೈನು ಮತ್ತು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಬೇಕಿತ್ತು. ಸೊ ಡ್ರಾ ಮಾಡ್ಕೊಂಡ್ರೆ ಸಿಂಪಲಾಗಿ ನಾವು ಪ್ಯಾರಲಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ಬೋದಿತ್ತು, ರೈಟ್. ಸೊ ಅದಕ್ಕೆ ಅಂತೇಳಿ ಫಸ್ಟಿಗೆ ನಾನು ಅಗೇನ್ ಲೈನ್ ಆಪ್ಷನ್ಸಲ್ಲಿ ಹೋಗ್ತೀನಿ. ಸೊ ನೋಡಿ ಫಸ್ಟಿಗೆ ಪ್ಯಾರಲಲ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಬರೋಂಗಿಲ್ಲ ನಮಗೆ. ಫಸ್ಟ್ ಲೈನ್ ಕ್ರಿಯೇಟ್ ಮಾಡಿ ಪ್ಯಾರಲಲ್ ಮಾಡಿಬಿಟ್ಟು ಅನ್ಕೋ ನಮಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಇರೋಂಗಿಲ್ಲ. ಸೊ ಅದಕ್ಕೆ ಲೈನ್ ಎಂಡ್ ಪಾಯಿಂಟಲ್ಲಿ ಹೋಗೋಣ. ಸೊ ಲೈನ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಸೆಂಟ್ರಿಂದ 2 ಕಡೆ ಈಕ್ವಲ್ ಆಗಿ ಡ್ರಾ ಮಾಡ್ಬೇಕು. ಅದಕ್ಕೆ ನಾನು ಮಿಡ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮೆಥಡಲ್ಲಿ ಮಿಡ್ ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಬೋತ್ ಸೈಡ್ ನಮಗೆ ಲೈನ್ ಅನ್ನೋದು ಡ್ರಾ ಆಗಿ ಬರುತ್ತೆ, ರೈಟ್. ಸೊ ಇವಾಗ ವರ್ಟಿಕಲ್ ಲೈನ್ ಡ್ರಾ ಮಾಡಿದ್ದೀನಿ. ಅಗೇನ್ ಹಾರಿಜೆಂಟಲ್ ಲೈನ್ ಡ್ರಾ ಮಾಡ್ಕೊತೀನಿ, ರೈಟ್. ಸೊ ಇವಾಗ ನಮಗೆ ಸೆಂಟರ್ ಸರ್ಕಲ್ನ ಸೆಂಟರ್ ಟು ಸೆಂಟರ್ 48 ಇದೆ, ಅಂದರೆ 48/2 ಮಾಡಿದರೆ 24 ಆಗುತ್ತೆ. ಸೊ ಅದಕ್ಕೆ ಲೈನ್ ಪ್ಯಾರಲಲ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಫಸ್ಟ್ ನಾವು ಹಾರಿಜೆಂಟಲ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡು
ಇದು 24 ಆಗುತ್ತೆ, ಯಾಕಂದರೆ 48/2 24 ಆಗುತ್ತೆ. ಡ್ರಾಯಿಂಗಲ್ಲಿ ಕೂಡ ನಮಗೆ ತೋರಿಸಿದ್ದ. ಸೊ ಈ ರೀತಿ ಅಗೇನ್ ನಾವು ಬಾಟಮಲ್ಲಿದೆ, ಸೊ ಬಾಟಮಲ್ಲಿ ಕೂಡ ತಗೊತೀನಿ. ಸೊ ಈ ರೀತಿ ಇಂಡಿವಿಜುವಲ್ ಆಗಿ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಇಲ್ಲಿ ಬೋತ್ ಸೈಡ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ ಪ್ಯಾರಲಲ್ಲಿ, ಆ ರೀತಿ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನೋಡಿ ನಾನು ವರ್ಟಿಕಲ್ ಲೈನ್ ಸೆಲೆಕ್ಷನ್ ಮಾಡ್ಕೊತೀನಿ. ಇಲ್ಲಿ ಬಾಟಮಲ್ಲಿ ಬೋತ್ ಸೈಡ್ಸ್ ಅಂತೇಳಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಬೋತ್ ಸೈಡ್ ಲೈನ್ ಆಫ್ಸೆಟ್ ಅನ್ನೋದು ಆಗುತ್ತೆ. ಸೊ ಇವಾಗ ನಮಗೆ ಸೆಂಟ್ರ್ ಪಾಯಿಂಟ್ ಸಿಕ್ಕಿದೆ. ಸೊ 4 ಕಡೆ ಡಯಾಮೀಟರ್ 6 ಕೊಟ್ಟಿದ್ದಾನೆ ನೋಡಿ, ರೈಟ್. 4 ಇಂಟು ಡಯಾಮೀಟರ್ 6 ಕೊಟ್ಟಿದ್ದಾನೆ. ಸೊ ಅದನ್ನು ನಾವು ಅಗೇನ್ ಸರ್ಕಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫಸ್ಟಿಗೆ ಒಂದು ಸರ್ಕಲ್ ಡ್ರಾ ಮಾಡೋಣ. ಸೆಂಟ್ರ್ ಪಾಯಿಂಟಿಂದ ಡಯಾಮೀಟರ್ 6 ಅಂತೇಳಿದೆ, ರೈಟ್. ಸೊ ಒಂದೇ ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ. ಇವಾಗ ಎಂಟರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಮ್ಗೆ ಇಲ್ಲಿ ಲಾಕ್ ಸಿಂಬಲ್ ಇದೆಲ್ಲ, ಸೊ ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಮಾಡ್ಕೊಂಡ್ರೆ ನಮಗೆ ಅದೇ ಹ್ಯಾಸ್ ಇಟ್ ಈಸ್, ನಮಗೆ ಇವಾಗ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನೋಡಿ, ಡಯಾಮೀಟರ್ 6 ಆಟೋಮೆಟಿಕ್ ಇರುತ್ತೆ, ಯಾಕಂದರೆ ನಾವು ಡಯಾಮೀಟರ್ 6ಗೆ ಲಾಕ್ ಮಾಡಿದ್ದೀವಿ, ರೈಟ್. ಸೊ ಈ ರೀತಿ ಸಿಂಪಲಾಗಿ 4 ಕಡೆ ನೀವು ಸರ್ಕಲನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಈ ಲೈನ್ಸ್ ನಮಗೆ ಬೇಕಾಗಿಲ್ಲ, ರೈಟ್. ಸೊ ಇಲ್ಲಿ ನೋಡ್ಬೋದು ನಾವು ರೆಫರೆನ್ಸ್ ಲೈನ್ ಏನು ಪ್ಯಾರಲ್ ಮಾಡ್ಕೊಂಡಿವಲ್ಲ, ನಮಗೆ ಈ ಲೈನ್ ಅವಶ್ಯಕತೆ ಇಲ್ಲ. ಸೊ ನಾನು 6 ಲೈನ್ ಸೆಲೆಕ್ಟ್ ಮಾಡ್ಕೊತೀನಿ. ಮೌಸ್ನ ರೈಟ್ ಕ್ಲಿಕ್ ಮಾಡಿ ನಮಗಿಲ್ಲಿ ಡಿಲೀಟ್ ಎಂಟಿಟಿ ಅಂತೇಳಿ ಬಾಟಮಲ್ಲಿ ಒಂದು ಆಪ್ಷನ್ಸ್ ಇರುತ್ತೆ, ಡಿಲೀಟ್ ಎಂಟಿಟಿ ಮೇಲೆ ಕ್ಲಿಕ್ ಮಾಡಿ ನಮಗೆ ಅರೇಸ್ ಆಗುತ್ತೆ. ಸೊ ಇನ್ನೊಂದು ಲಾಸ್ಟ್ ಸ್ಟೆಪ್ ಇದೆ, ನಮಗೆ ಚಾಂಫರ್ ಕೊಟ್ಟಿದ್ದಾನೆ. ಚಾಂಫರ್ನ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, 6 ಇದೆ. 6 ಇಂಟು 45 ಇದೆ, ರೈಟ್. ಸೊ ನಮಗೆ 4 ಸೈಡ್ 6 ಇಂಟು 45 ಇದೆ. ಸೊ ಅದಕ್ಕೆ ನಾವು ಇವಾಗ ಡ್ರಾ ಮಾಡೋಣ. ಅಗೇನ್ ನಾವು ವೈರ್ ಫ್ರೇಮಲ್ಲಿ ಹೋಗೋಣ. ಸೊ ವೈರ್ ಫ್ರೇಮಲ್ಲಿ ರೈಟ್ ಸೈಡಲ್ಲೂ ನಮಗೆ ಮಾಡಿಫೈ ಕಮಾಂಡಲ್ಲಿ ಚಾಂಫರ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಚಾಂಫರಲ್ಲಿ ಚಾಂಫರ್ ಎಂಟಿಟಿ, ಚಾಂಫರ್ ಚೈನ್ಸ್ ಅಂತೇಳಿದೆ. ಸೊ ನಾವು ಚಾಂಫರ್ ಚೈನ್ಸನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಚೈನ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ನಮಗೆ ಚಾಂಫರ್ ಆಗಿರಬೇಕಾಗುವಂತಹ ಲೈನನ್ನು ಸೆಲೆಕ್ಟ್ ಮಾಡಿ ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ನೋಡಿ 4 ಸೈಡ್ ನಮಗೆ ಚಾಂಫರ್ ಕ್ರಿಯೇಟ್ ಆಗಿದೆ. ಸೊ ನಮಗೆ ಡಿಸ್ಟೆನ್ಸಲ್ಲಿ ಕೊಟ್ಟಿದ್ದಾನೆ ಅವನು. ಸೊ ಡಿಸ್ಟೆನ್ಸಲ್ಲಿ 6 mm ಕೊಟ್ಟಿದ್ದಾನೆ, ಅದಕ್ಕೆ ಡಿಸ್ಟೆನ್ಸ್ ಸೆಲೆಕ್ಷನ್ ಮಾಡ್ಕೊಂಡು ಸೊ ಇಲ್ಲಿ 6 mm ನಾನು ಸೆಲೆಕ್ಟ್ ಮಾಡ್ಕೊತೀನಿ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು. ನೋಡಿ 4 ಕಾರ್ನರಲ್ಲಿ ಅಟ್ ಎ ಟೈಮ್ ಆಗಿ ಸಿಂಗಲ್ ಟೈಮಲ್ಲಿ ನಮಗೆ ಚಾಂಫರ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇವಾಗ ಟಾಪ್ ಸೈಡಲ್ಲಿ ಕಾಣ್ತಿರುವಂತಹ ಎಲ್ಲ ಡ್ರಾಯಿಂಗನ್ನು ನಾವು ಡ್ರಾ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮಗೆ ಸೆಕ್ಷನ್ ಎ. ಸೊ ಇದೇನು ಸೆಕ್ಷನ್ ಎ ಕಟ್ ಮಾಡಿದನಲ್ಲ, ಸೊ ಇದರಲ್ಲಿ ನಾವು ಎಷ್ಟು ಥಿಕ್ನೆಸ್ ಇದೆ, ಯಾವುದು ಪಾಕೆಟ್ ಆಗಿದೆ, ಯಾವುದು ಪಾಕೆಟ್ ಆಗಿಲ್ಲ, ಪ್ರತಿಯೊಂದು ನಾವು ಇಲ್ಲಿ ಸೆಕ್ಷನ್ ಎ ನೋಡ್ಕೊಂಡು ನಾವು ಡ್ರಾ ಮಾಡ್ಕೊಬೇಕಾಗುತ್ತೆ. ಸೊ ಓವರಾಲ್ 24 ಇದೆ. ಸೊ ಅಗೇನ್ ನೆಕ್ಸ್ಟ್ ನಮಗೆ 6 ಒಂದು ಪಾಕೆಟ್ ಆಗಿದೆ. 6 ಯಾವುದಂದರೆ ನಮಗೆ ಡಯಾಮೀಟರ್ 48 ಏನಿದೆಯಲ್ಲ, ಸೊ ನೋಡಿ ಇಲ್ಲಿಂದ ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವುದು ನಮಗೆ ಪಾಕೆಟ್ ಆಗಿದೆ ಅಂತೇಳಿ, ರೈಟ್. ಡಯಾಮೀಟರ್ 48 ಜಸ್ಟ್ ನಮಗೆ 6 mm ಪಾಕೆಟ್ ಆಗಿದೆ, ರಿಮೈನಿಂಗ್ ಎಲ್ಲವೂ ನಮಗೆ ಥ್ರೂ ಆಗಿದೆ. ಥ್ರೂ ಅಂದರೆ ಎಂಟೈರ್ಲಿ ಪಾಕೆಟ್ ಆಗಿದೆ. ಸೊ ಸಾಲಿಡಲ್ಲಿ ಹೋಗೋಣ. ಎಕ್ಸ್ಟ್ರೂಡನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ನಾವು 2Dಯಿಂದ 3Dಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಸಾಲಿಡಲ್ಲಿ. ಸೊ ಇವಾಗ ಎಂಟಿಟಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಎಂಟಿಟಿ ಸೆಲೆಕ್ಟ್ ಮಾಡಿದಾಗ ನಮಗೆ ಅಗೇನ್ ಚೈನ್ ಓಪನ್ ಆಗುತ್ತೆ. ಸೊ ಔಟರ್ ಸೈಡ್ ನಮಗೆ 60 ಇದೆಯಲ್ಲ, ಆ ಒಂದು ಲೈನನ್ನು ಸೆಲೆಕ್ಟ್ ಮಾಡ್ಕೊಂಡು ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ನೋಡಿ ನಮಗೆ 2Dಯಿಂದ 3Dಗೆ ಕನ್ವರ್ಟ್ ಆಗಿದೆ. ಒಂದ್ಸಲ ಇದನ್ನು ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡಿ. ಸೊ ನಮಗೆ ಡೈರೆಕ್ಷನ್ ಚೇಂಜ್ ಆಗ್ಬೇಕು, ನಮಗೆ ಬಾಟಮಲ್ಲಿ ಹೋಗ್ಬೇಕು. ಅದಕ್ಕೆ ಇಲ್ಲಿ ರಿವರ್ಸ್ ಆಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ಆ ರಿವರ್ಸ್ ಆಲ್ ಮೇಲೆ ಕ್ಲಿಕ್ ಕೊಡಿ. ನೋಡಿ ಈ ರೀತಿ ಡೈರೆಕ್ಷನ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿತ್ತು ನಮಗೆ 24 mm. ಸೊ 24 mm ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಸಿಂಪಲಾಗಿ ನೀವು 2Dಯಿಂದ 3D ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಡಯಾಮೀಟರ್ 48 ನಮಗೆ ಎಷ್ಟು ಪಾಕೆಟ್ ಆಗಿತ್ತು, ನಮಗೆ 6 mm ಪಾಕೆಟ್ ಆಗಿತ್ತು, ರೈಟ್. ಸೊ ನೋಡಿ ನಮಗಿಲ್ಲಿ ಡಿಸ್ಟೆನ್ಸಸ್ 6 ಕೊಡಿ. ಸರ್ಕಲ್ ಸೆಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಡಿಸ್ಟೆನ್ಸಲ್ಲಿ 6 ಕೊಡ್ತೀನಿ, ರೈಟ್. 6 mm. ಓಕೆ. ನೆಕ್ಸ್ಟ್ ನಮಗಿದು ಪಾಕೆಟ್ ಆಗಬೇಕು, ಮೆಟಲ್ ರಿಮೂವ್ ಆಗಬೇಕಂದ್ರೆ ಕಟ್ ಬಾಡಿ ಟೈಪಲ್ಲಿ ಕಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಮೆಟಲ್ ಅನ್ನೋದು ರಿಮೂವ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಅಗೇನ್ ನಾವು
4 ಸರ್ಕಲನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು. 4 ಸರ್ಕಲ್ ಸೆಲೆಕ್ಟ್ ಮಾಡುವಾಗ ಏರೋ ಮಾರ್ಕ್ ಡೈರೆಕ್ಷನ್ ನೋಡಿ, ಇದು ಸೇಮ್ ಸೈಡ್ ಇರಬೇಕು, ರೈಟ್. ಸೊ 4 ಸರ್ಕಲ್ ಪ್ಲಸ್ ಇನ್ಸೈಡಿಂದ, ಸೊ ಇದ್ರ ಕೂಡ ಡೈರೆಕ್ಷನ್ ಸೇಮು, ಎಲ್ಲವೂ ಡೈರೆಕ್ಷನ್ ಒಂದೇ ಕಡೆ ಇರಬೇಕು, ರೈಟ್. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಕೊಡೋಣ. ಕಟ್ ಬಾಡಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಡಿಸ್ಟೆನ್ಸ್ ನಮಗೆ 24 ಇದೆಯಲ್ಲ, ಸೊ 25 ತನಕ ಕೊಟ್ಬಿಡ್ತೀನಿ ನಾನು. ಎಲ್ಲ ನೀಟಾಗಿ ಕ್ಲಿಯರಾಗಿ ನಮಗೆ ಮೆಟಲ್ ಒಂದು ರಿಮೂವ್ ಆಗುತ್ತೆ, ರೈಟ್. ಸೊ ಇವಾಗ ಏನಿದೆಯಲ್ಲ ವೈರ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೊತೀನಿ, ಹೈಡ್ ಮಾಡೋಣ. ನೋಡಿ ನಮಗೆ ಈ ರೀತಿ 2D ಕಾಣ್ತಾ ಇರೋದು, ಸೊ ನಮಗೆ ಅದು 3Dಗೆ ಕನ್ವರ್ಟ್ ಮಾಡಿದ್ದೀವಿ, ಅನ್ಹೈಡ್, ರೈಟ್. ಸೊ ಇಲ್ಲಾಂದರೆ ನೀವು ಲೆವೆಲ್ಸಲ್ಲಿ ಹೋಗಿ, ಲೆವೆಲ್ಸಲ್ಲಿ ಒಂದು ವೈರ್ ಫ್ರೇಮ್ ಅಂತೇಳಿ ಆಲ್ರೆಡಿ ಒಂದು ಲೆವೆಲ್ ಕ್ರಿಯೇಟ್ ಇದೆ, ಇನ್ನೊಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಕೊಡ್ತೀನಿ, ಇನ್ನೊಂದು ಲೆವೆಲ್ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ನೇಮಲ್ಲಿ ಹೋಗಿ ಫಸ್ಟಿಗೆ ವೈರ್ ಫ್ರೇಮ್ ಅಂತೇಳಿ ಈ ರೀತಿ ಟೈಪ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಮೊದಲೇ ಕ್ರಿಯೇಟ್ ಮಾಡ್ಕೊಬೇಕು, ರೈಟ್. ಸೊ ಅಥವಾ 2D ಲೈನ್ ಅಥವಾ ಜಸ್ಟ್ ಡೈರೆಕ್ಟಾಗಿ 3D ಮಾಡೆಲ್ ಬೇಕಾದರೆ 3D ಮಾಡೆಲ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಸೊ ಇದನ್ನು ಲೆವೆಲ್ಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಸೊ ಇವಾಗ ನಾವು ಲೆವೆಲ್ 1ಅಲ್ಲಿ ಕ್ರಿಯೇಟ್ ಆಗಿದೆ, ಲೆವೆಲ್ 2ಅಲ್ಲಿ ಸಾಲಿಡನ್ನು ಚೇಂಜ್ ಮಾಡೋಣ. ಸಾಲಿಡ್ ಸೆಲೆಕ್ಟ್ ಮಾಡ್ಕೊಂಡು ಮೌಸ್ನ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಚೇಂಜ್ ಲೆವೆಲ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಅನ್ಆ್ಯಕ್ಟಿವ್ ಲೆವೆಲ್ ಮೇಲೆ ಕ್ಲಿಕ್ ಕೊಟ್ಟು ದೆನ್ ಓಕೆ ಮೇಲೆ ಕ್ಲಿಕ್ ಕೊಡಿ. ಸೊ ನಮಗೆ ಲೆವೆಲ್ 2ಅಲ್ಲಿ ಸಾಲಿಡ್ ಅನ್ನೋದು ಮೂವ್ ಆಗಿರುತ್ತೆ. ಸೊ ಈ ರೀತಿ ಸಿಂಪಲಾಗಿ ನಾವು ಮಾಡೆಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡೋವಂದರೆ ಇದೇ ಒಂದು ಮಾಡೆಲ್ ಮೇಲೆ ನಾವು ಪ್ರೋಗ್ರಾಮಿಂಗನ್ನು ಡಿಸ್ಕಷನ್ ಮಾಡ್ತಾಯಿದ್ದೀವಿ, ರೈಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.